ಪ್ರಾರ್ಥನಾ ಸ್ಥಿತಿ. ಓಂಕಾರದ ಮೂಲಕ ಪ್ರಾರ್ಥನೆಗೆ ಸಾಗೋಣ. ದೈವಿಕ ಮೂಲಕ ओम शांति शांति शांति. गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. ಇವಾಗಿ ಮೂದಾಯಿ ಸೇರಿಸೋಣ. ನಿಧಾನವಾಗಿ ಮೇಲೆ ಹಸ್ತಗಳನ್ನು ಪರಸ್ಪರ ಸ್ಪರ್ಶಿಸಿ ಆ ಸ್ಪರ್ಶವನ್ನು ಕಣ್ಣಿರುತ್ತದೆ. ಹೊದರ ವಿಶ್ವಾಸ ಗದ್ದಲ ವಿಚಲನೆ ಬರುತ್ತೆ. ಹೊಸಿನ ಆಳವಾಗಿ ಉದರವಾಗಿ ತುಂಬಿಕೊಳ್ಳೋಣ. ನಿಧಾನವಾಗಿ ಕಾಲು ನಮ್ಮ ಮನಸ್ಸು ನಮ್ಮ ಹೊದರ ಭಾಗವನ್ನು ನೋಡ್ತೀವಿ. ಕಣ್ಣ ಚೆನ್ನಾಗಿ ಮೇಲತ್ತೆ ಮುಳುಗ ಮಂಡಿ ಚಿಕ್ಕ ಟಚ್ ಆಗಲಿ. ಮಧ್ಯದನ್ನ ಹೊಳಗಾಗಿ ಅಂತಿ ಚೆನ್ನಾಗಿ ಹೊಟ್ಟೆ ಭಾಗ ನೋಡ್ತಾ ಉಸಿರನ್ನ ತುಂಬೋದು ಕಾಲಿ. ಹೊಟ್ಟೆ ಭಾಗಕ್ಕೆ ಆಳ ಉಸಿರು ತುಂಬೋದು ನಿಧಾನವಾಗಿ ಕಾಲಿ. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಜೀರ್ಣ ಎಲ್ಲ ನಿವಾರಣೆ ಆಗ್ತವೆ. ತುಂಬ ನೀಟಾಗಿ ಮಾಡೋಕ್ಕೆ ಪ್ರಯತ್ನ. ಹೊರಶ್ವಾಸ ಹಸ್ತವನ್ನು ಮಂಡಿಸಿದರೆ ಎದೆ ಭಾಗ ಸಹ ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಎದೆ ಭಾಗನ ನೋಡ್ತಾ ನನ್ನ ಎದೆ ಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗಿ. ಉಸಿರನ್ನ ತಗೊಳ್ತಾ ಹೋದ್ರೆ ಎದೆ ಭಾಗ ಇರುತ್ತೆ. ಉಸಿರನ್ನ ಖಾಲಿ ಮಾಡ್ತಾ ಹೋದ್ರೆ ಎದೆ ಭಾಗ ಹೋಗುತ್ತೆ. ಗಮನಿಸಿ. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ನಮ್ಮ ಹೃದಯದ ರಕ್ತನಾಳಗಳ ಶುದ್ಧವಾಗ್ತಾ ಹೋಗುತ್ತೆ. ಶ್ವಾಸಕೋಶ ಶುದ್ಧವಾಗ್ತಾ ಹೋಗುತ್ತೆ. ಪಿತ್ತಕೋಶ ಶುದ್ಧವಾಗ್ತಾ ಹೋಗುತ್ತೆ. ಕಫ ಹೋಗುತ್ತೆ. ತುಂಬ ನೀಟಾಗಿ ಮಾಡೋಕ್ಕೆ ಪ್ರಯತ್ನ. ಹಸ್ತವನ್ನು ತಗೊಂಡೋಗಿ ಹಿಂದೆ ಬೆನ್ನಲ್ಲಿ ಕತ್ತಿನ ಭಾಗ ನೇರ ಇರಲಿ, ಬೆನ್ನು ನೇರ ಇರಲಿ. ಮನಸ್ಸಿನ ಸಂಕಲ್ಪ ಶಕ್ತಿ ಮೂಲಕ ನಮ್ಮ ಮುಖಭಾಗವನ್ನು ನೋಡ್ತಾ ನನ್ನ ಮುಖಭಾಗಕ್ಕೆ ಉಸಿರನ್ನ ತುಂಬಿಕೊಳ್ತಿದ್ದೀನಿ ಅನ್ನೋ ಭಾವದಲ್ಲಿ ಉಸಿರನ್ನ ತಗೊಳ್ತಾ ಹೋಗಿ. ಉಸಿರನ್ನ ತಗೊಳ್ತಾ ಹೋದ್ರೆ ಮುಖಭಾಗ ತಣ್ಣಗಾಗುತ್ತೆ. ಕಣ್ಣಿನ ಭಾಗ ತಣ್ಣಗಾಗುತ್ತೆ. ಭುಜ ಭಾಗ ಇರುತ್ತೆ. ಹೊಸನ ಖಾಲಿ ಮಾಡ್ತಾ ಹೋದ್ರೆ ಭುಜ ಭಾಗ ಹೋಗುತ್ತೆ. ಮುಖಭಾಗ ಬೆಚ್ಚಗಾಗುತ್ತೆ. ಗಮನಿಸಿ. ಈ ರೀತಿ ಗಮನಿಸುತ್ತಾ ಉಸಿರಾಟ ಮಾಡೋದ್ರಿಂದ ತಲೆ ಸಿಡಿತಾ ಹೋಗುತ್ತೆ. ಕಣ್ಣುರಿ ಹೋಗುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ರೆ ತೀವ್ರ ಆಗ್ತಾ ಹೋಗುತ್ತೆ. ಭುಜದ ಇದ್ರೆ ಹೋಗುತ್ತೆ. ತುಂಬ ನೀಟಾಗಿ ಮಾಡೋಕ್ಕೆ ಹೊಸು ತೋಳ್ತಾ ಹಸ್ತ ಮೇಲೆ ಬಿಟ್ಟ ಕೈಗಳನ್ನ ಚೆನ್ನಾಗಿ ಮುಂದೆ ಚಾಚಿ ಹಣೆ ಭಾಗನ ಗಮನಿಸಿ. ಹಣೆ ಭಾಗನ ಗಮನಿಸಿ. ಕೈಲಿ ಚೆನ್ನಾಗಿ ಮುಂದೆ ಚಾಚಿ ಹಾಕಿ. ಹೊಸನ ಆಳವಾಗಿ
ತುಂಬಬೋದು, ಮತ್ತೆ ನಿಧಾನವಾಗಿ ಖಾಲಿ ಮಾಡಿ. ಈ ರೀತಿ ಅನೇಕ ಭಾಗ ಇಟ್ಟು ಅಲ್ಲಿ ಉಸಿರಾಟ ಮಾಡ್ಕೊಳ್ಳೋದ್ರಿಂದ ತಲೆ ಸಿಡಿತಾ ಹೋಗುತ್ತೆ, ಗಂಡುಗೆ ಹೋಗುತ್ತೆ, ಥೈರಾಯ್ಡ್ ಸಮಸ್ಯೆ ಇದ್ರೆ ಕ್ಯೂರ್ ಆಗ್ತಾ ಹೋಗುತ್ತೆ. ಕೈನ ಮುಂದೆ ಚಾಚಿ ಉಸಿರಾಟ ಮಾಡೋದ್ರಿಂದ ಭುಜ ಭಾಗದ ನೀರು ತೊಡೆ ಭಾಗ ಮೀನಖಂಡದ ಮೇಲೆ ಕೂರಬೇಕು. ಕೈನ ಚೆನ್ನಾಗಿ ಮುಂದೆ ಚಾಚಿ ಹಾಗೆ ಉಸಿರಾಟ ಮಾಡೋದ್ರಿಂದ ನಮ್ಮ ಬೆನ್ನುರಿ ಗಿಡ ಭಾಗ ಏನು ಮೂಲಾಧಾರ ಚಕ್ರ ಇದೆಯೋ ಆ ಭಾಗ ನೀಟಾಗಿ ತ್ರಿಕೋನಾಕಾರ ಇಲ್ಲ, ಆ ಭಾಗದ ಸಮಸ್ಯೆ ಇದ್ರೆ ಗುಣ. ಉಸಿರು ತಗೊಳ್ತಾ ಮೇಲೆ ಬಿಟ್ಟ ಕೆಳಗೆ ಹಣೆ ಭಾಗನೆಲ್ಲ ಮುಚ್ಚು. ತಗೊಳ್ತಾ ಮೇಲೆ ಬಿಟ್ಟ ಕೆಳಗೆ ತಗೊಳ್ತೋ ಕಲಿ ಮಾಡು. ಹಾಗೆ ಮಾರ್ಗದ ಶ್ವಾಸಕ್ಕೆ ಬರೋಣ. ಮಧ್ಯದ ನೋಡಾಕಿ ಕರ್ಣ ಚೆನ್ನಾಗಿ ಮೇಲಂತೆ ಹಂಪಿ ಮಧ್ಯದ ನೋಡಕ್ಕೆ ಕಣ್ಣು ಹೊಸ ಕಲ್ಲು ಎಲ್ಲ ಹೆಚ್ಚಾಗಿ ಮಧ್ಯದ ಗೋನ್ ಮಾಡಿ ತಗೊಳ್ತಾ ಚೆನ್ನಾಗಿ ಸುತ್ತೋಳಿ ಹಂಪಿ ಸೀಟ್ ನೋಡಿ ಕಲಿ ತಗೊಳ್ತಾ ಕಲಿ ತಗೊಳ್ತಾ ಹೀಗೆ ಮಾರ್ಗದ ಶ್ವಾಸ ಮಾಡೋದ್ರಿಂದ ಮಧ್ಯದ ನೋವಿದ್ರೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಕ್ಯೂರ್ ಆಗ್ತದೆ. ಈಗ ಹಸ್ತನ ನೆಲ ಮುಚ್ಚಿ ನಾಲಿಗೆನ ಆಚೆ ಮಾಡಿ ಹೊಟ್ಟೆನ ಚೆನ್ನಾಗಿ ಅಲ್ಲಾಡಿಸಿ ಉಸಿರಾಟ ಮಾಡೋದು ಶ್ವಾನ ಶ್ವಾಸ. ಈಗ ಮಾಡೋದ್ರಿಂದ ಹೊಟ್ಟೆಯಲ್ಲಿರೋ ಕೆಟ್ಟ ಗಾಳಿ ಎಲ್ಲ ಆಚೆ ಹೋಗುತ್ತೆ, ನಾಲಿಗೆ ಚುರುಕಾಗುತ್ತೆ. ಮಾತೆ ಸರಿಯಾಗಿ ಬರ್ತಾ ಇಲ್ಲ ನಮ್ಮ ಮಕ್ಕಳಿಗೆ, ಈ ರೀತಿ ಶ್ವಾನ ಶ್ವಾಸ ಮಾಡಿಸೋದ್ರಿಂದ ನಾಲಿಗೆ ಚುರುಕಾಗ್ತಾ ಹೋಗುತ್ತೆ. ನಮ್ಮ ಹೊಟ್ಟೆಯಲ್ಲಿರೋ ಕೆಟ್ಟ ಗಾಳೆಲ್ಲ ಆಚೆ ಹೋಗುತ್ತೆ. ತುಂಬಾ ನೀಟಾಗಿ ಮಾಡೋಣ. ಹಸ್ತಗಳ ಮಣ್ಣಿಗೆ ಬದಲಾಡಿ, ಎದೆಭಾಗ ವಿಶಾಲ ಮಾಡಿ, ನಾಲಿಗೆನ ಆಚೆ ಮಾಡಿ, ಕಣ್ಣುಗಳು ನಿಮ್ಮ ಆಗ್ನೇಯ ಚಕ್ರ ನೋಡ್ತೀರಿ. ನಿಮ್ಮ ಹಣೆ ಕಡೆಗೆ ಕಣ್ಣುಗಳನ್ನ ತಳ್ಳಿ ತಳ್ಳಿ ರಿಲ್ಯಾಕ್ಸ್. ಹಸ್ತಗಳ ಒಂದು ಸ್ಪರ್ಶ ಮಾಡಿ, ಗಂಟಲು ಭಾಗ ಹೊರಿಸ್ಬೇಡ. ಬಲ್ಲಗನ ಹಾದಿ ಮುದ್ರೆ ಮಾಡಿ ಹೆಡದ ಕಲೆ ಬಲ್ಲಗ ಮನೆ ಕಟ್ಟಿಕೊಳ್ಳೋಣ. ಹಿಂದುಗಡೆಯಿಂದ ಬೆನ್ನೂರನ್ನೇ ಹಿಂದಿಗೆ ಬಾಗಿಸು. ಹೊಸ ಕಲ್ಲಿ ಮಾಡಿ ಎದೆ ಭಾಗ ಇಟ್ಟು ಗಲ್ಲ ಇಟ್ಟು ಉಸಿರಾಟ ಮಾಡಿ. ಎದೆ ಭಾಗ ಮತ್ತೆ ಗಲ್ಲ ಇಡಬೇಕು. ಯಾರಿಗಾಗ್ತಾಯಿಲ್ಲ ಕೈ ಸಪೋರ್ಟ್ ತಗೊಂಡು, ಯಾರಿಗಾಗ್ತಾಯಿಲ್ಲ ಅವರಿಗೆ ಕೈ ಸಪೋರ್ಟ್ ತಗೊಂಡು ಎದೆ ಭಾಗ ಇಟ್ಟು ಆಮೇಲೆ ಕೈನ ಹಿಂದಕ್ಕೆ ಇಟ್ಟು ಕಡ್ಡಾಯವಾಗಿ ಎದೆ ಭಾಗ ಇಡಬೇಕು. ಯಾಕೆ ಇಡಬೇಕು ಅಂದ್ರೆ ನಮ್ಮ ಬೆನ್ನುರಿ ಕೆಳ ಭಾಗ ಇದೆಯಲ್ಲ ತ್ರಿಕೋನಾಕಾರ, ಆ ಭಾಗದ ಸಮಸ್ಯೆಗಳಿದ್ರೆ ಗುಣ ಆಗ್ತಾ ಹೋಗುತ್ತೆ. ಉಸಿರು ತಗೊಳ್ತಾ ಮೇಲಿ ಕೈ ಬದಲಾವಣೆ ಬಿಟ್ಟ ಕೆಳಗೆ ಎದೆ ಭಾಗ ಇಟ್ಟು ಗಲ್ಲ ಇಟ್ಟು ಉಸಿರಾಟ ಮಾಡ್ಕೊ. ತಗೊಳ್ತಾ ಮೇಲಿ ಕೈ ಬದಲಾವಣೆ ಬಿಟ್ಟ ಕೆಳಗೆ ತಗೊಳ್ತಾ ಇಲ್ಲ ಉಸಿರಾಟ ಚೆನ್ನಾಗಿ. ಮತ್ತೆ ಬರೋಣ, ಮೇಲೆ ಸೇರ್ಸೋಣ, ಮಂಡಿ ಚಿನ್ನದ ಬರೋಣ, ಬಲ್ಲಗಳ ಮುಂದೆ ಇಡೋಣ, ಹಿಂದಿಗೆ ಬಾಜು ಉಸಿರು ಕಲ್ಲು ಮಾಡಿ ಪೂರ್ಣ ತಗೊಳ್ತಾ ಕಲಿ ಮಾಡಿ ತಗೊಳ್ತಾ ಕಲಿ ಮಾಡಿ ತಗೊಳ್ತಾ ಇಲ್ಲ ಉಸಿರಾಟ ಚೆನ್ನಾಗಿ.
ಈಗ ಬೆಳವಡ ಅಂತ ಬಂದು ಇಂಟರ್ಲಾಕ್ ಮಾಡಿ ತಲೆ ಇಟ್ಟು ಈಗ ಸೇಮ್ ಮತ್ತೆ ಹಿಂದಕ್ಕೆ ಬಾಗಿ ಕುಸುತ್ತಾ ಹೋಗ್ಬೇಕು. ಕುಸುತ್ತಲ್ಲಿ ಮಾಡ್ತಾ ಬಂದು ಮೊಣಕೈ ಮಂಡಿ ಸಿಕ್ಕಿ ಮುಡಿಸ್ಬೇಕು. ಮತ್ತೆ ಹೇಗೆ ಬರಬೇಕು ಇಲ್ಲಿ ಸುತ್ತ ಕಾಲಿನ ಹೀಗೆ ಮಾಡೋದು. ರೆಡಿ ಕುಸುತ್ತ ತೊಗೊಳ್ಳಿ. ಕಾಲಿ ಮಾಡ್ತೋ ಮೊಣಕೈ ಮುಡಿಸಿ ಮಂಡಿ ಸಿಕ್ಕಿ ಹಾಗೆ ತಗೊಳ್ತೋ ಕಲಿ ಮಾಡ್ತಾ ಕುಂತ್ಕೊಳ್ಳಿ. ನೀಟಾಗಿ ಕುಂತ್ಕೊಳ್ಳಿ. ಕುಂತ್ಕೊಳ್ಳಿ ಅದ ಕುಂತ್ಕೊಳ್ಳಿ. ತಗೊಳ್ತೋ ಕಲಿ ಮಾಡ್ತೋ ತಗೊಳ್ತೋ ಕಲಿ ಮಾಡ್ತೋ ತಗೊಳ್ತ ಇಲ್ಲ ನೀಟಾಗಿ ಮಾಡ್ಕೊಳ್ಳಿ. ಉಸಿರಾಟ ಚೆನ್ನಾಗಿ. ಈಗ ಕೈಗಳನ್ನ ಹೀಗೆ ಇಟ್ಕೋಬೇಕು. ಎಡದಾಕಲ್ಲಿ ಹೀಗೆ ಮುಡಿಸ್ಬೇಕು. ಈಗ ಮುಂದಕ್ಕೆ ತರೋಂಗಿಲ್ಲ. ಹೀಗೆ ಪಾಡ್ಸ್ಬೇಕು. ಎಡದಾಕಲ್ಲು ಎಡದ ಕಡೆಗೆ ಹೀಗೆ ಮುಡಿಸ್ಬೇಕು. ಮತ್ತೆ ಬಲ್ಲಕಲ್ಲು ಬಲ್ಲ ಕಡೆಗೆ ಹೀಗೆ ಮುಡಿಸ್ಬೇಕು. ಹೀಗೆ ಹಾಡಿಸ್ಬೇಕು. ಹೊಡ್ಕೋಬೇಕು. ತಗೊಂಡು ಹೊಡ್ಕೋಬೇಡಿ. ಸುಮ್ಮನೆ ಟಚ್ ಮಾಡಿ ಇಷ್ಟೇ. ಈಗ ಟಚ್ ಮಾಡಿ ಹೀಗೆ ಹಾಡಿಸಿ. ರೆಡಿ ರೆಡಿ ಹಾಡಿಸಿ. ಹೀಗೆ ಹಾಡಿಸಿ. ಹೀಗೆ ಹಾಡಿಸ್ಬೇಕು. 2 3 4 5 ಉಸಿರಾಟ ಚೆನ್ನಾಗಿ. ದೇಹ ಪೂರ್ಣ ಹಗುರ ಆಗ್ತಾ ಹೋಗುತ್ತೆ. ಮತ್ತೆ ಕೈಗಳನ್ನ ಹೀಗೆ ಲಾಕ್ ಮಾಡ್ಕೋಬೇಕು. ಹೊಸುತ್ತಬೇಕು. ಹೊಸುತ್ತಲ್ಲಿ ಮಾತ್ರ ಬಲ್ಲಕಲ್ಗೆ ಹೀಗೆ ಮುಡಿಸಿ ನಿಲ್ಲಿಸ್ಬೇಕು. 1 2 3 ಕಾಲ ಎತ್ತಬೇಕು ಚೆನ್ನಾಗಿ. 1 2 3 ಮತ್ತೆ ಕಾಲ ನೇರ ಮಾಡಿ ಅಂದರೆ ಕಾಲ ನೇರ 1 2 3 ಮತ್ತೆ ರಿಲ್ಯಾಕ್ಸ್. ಮತ್ತೊಂದು ಸೈಡ್ ಮುಡಿಸ್ಬೇಕು. 1 2 3 ಕಾಲ ನೇರ ಮಾಡಿ 1 2 3 ರಿಲ್ಯಾಕ್ಸ್. ಮಾಡೋಣ ಕೈಗಳನ್ನ ಲಾಕ್ ಮಾಡಿ ಬಲ್ಲಕಲ್ಗೆ ಮುಡಿಸಿ ಹೀಗೆ ನಿಲ್ಲಿಸ್ಕೊಳ್ಳಿ. ಹಾಗೆ ಪಾರ್ಸ್ಗೆ ಬರಬೇಕು. ಹೀಗೆ ಬರಬೇಕು. ಈಗ ಮುಂದೆ ಬರೋಂಗಿಲ್ಲ. ಪ್ರಯತ್ನ. ಹೇಗೆ ಪ್ರಯತ್ನ. 2 ಪ್ರಯತ್ನ. ನಿಲ್ಲಿಸ್ಕೊಳ್ಳಿ. 3 ನೇರ ಮಾಡಿ. 1 2 3 ರಿಲ್ಯಾಕ್ಸ್. ಮತ್ತೊಂದು ಸರಿ ನಿಲ್ಲಿಸ್ಕೊಳ್ಳಿ. 1 2 3 ನೇರ ಮಾಡಿ. 1 2 3 ರಿಲ್ಯಾಕ್ಸ್. ಪ್ರಯತ್ನ ಮಾಡಿ. ಬರ್ತದೆ. ಬರಲ್ಲ ಅಂದ್ರೆ ಬರಲ್ಲ. ಬರುತ್ತೆ ಅಂದ್ರೆ ಬರುತ್ತೆ. ನಾವೇನು ಅನ್ಕೋತೀವೋ ಅದಾಗ್ತಾ ಹೋಗುತ್ತೆ. ಅದಕ್ಕೆ ಹೊರಡೋದು ಅನ್ಕೊಳ್ಳಿ. ಮತ್ತೆ ಕೈಗಳನ್ನ ಲಾಕ್ ಮಾಡಬೇಕು. ಹೀಗೆ ಹೊಸುತ್ತಬೇಕು. ಬಲ್ಲಕನ ಎಡದ ಕಲ್ಗೆ ಎಡದಕನ್ನ ಬಲ್ಲ ಕಲ್ಗೆ ಸುಮ್ಮನೆ ದಮ್ ಕಟ್ ಮಾಡೋದಿಲ್ಲ. ಉಸಿರಾಟ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಆ ಏನು ಪೈಪ್ಗಳಿದೆ ಇಡ ಪಿಂಗಲ ಸುಮ್ಮನ ಆ ನಾಡಿಗಳು ಕ್ಲೀನ್ ಆಗ್ತವೆ. ಉಸಿರಾಟದ ಜೊತೆಯಲ್ಲಿ ಮಾಡಬೇಕು. ಬಾಣ ಮತ್ತೆ ಬೆಳಗೋಣ ಲಾಕ್ ಮಾಡಿ ತಲೆಯಿಂದ ಇಟ್ಕೊಳ್ಳಿ. ಬಲ್ಲಗನ ಎಡದಕಲ್ಗೆ ಎಡದಕನ್ನ ಬಲ್ಲಕಲ್ಗೆ ಹೀಗೆ ಮುಟ್ಟಿಸ್ತಾರೆ. ಹಾಡಿಸಿ 1 2 3 4 ಹಾಡಿಸಿ 5 ಕಣ್ಮುಚ್ಚಿ ನಿಮ್ಮನ್ನು ನೋಡ್ಕೋಬೇಕು. ಆಳವಾಗಿ ಉಸಿರಾಟ ಆಗ್ತಾ ಇದೆಯಾ? ಆತಂಕದ ಉಸಿರಾಟ ಆಗ್ತಾ ಇದೆಯಾ? ನಿಧಾನಗತಿ ಉಸಿರಾಟ ಆಗ್ತಾ ಇದೆಯಾ? ನೋಡ್ಕೋಬೇಕು. ನಾವು ಉಸಿರಾಟ ಮುಖ್ಯ. ಈ ದೇಹಕ್ಕೆ ಉಸಿರಾಟ ಇದ್ರೆ ಮಾತ್ರ ಈ ದೇಹಕ್ಕೆ ಬೆಲೆ. ಇಲ್ಲ ಅಂದ್ರೆ ಪಕ್ಷದಲ್ಲಿ ದ್ರಾಕ್ಷಿ ಮಲಗಿಸ್ತಾರೆ. ಉಸಿರಾಟದ ಮೇಲೆ ಹೆಚ್ಚು ಗಮನ ಕೊಡಿ. ಮತ್ತೆ ಬೆಳವಣಿಗೆ ಲಾಕ್ ಮಾಡಿ ಇಟ್ಕೋಬೇಕು. ಹೀಗೆ ಎಡದ ಕೈನ ಬಲ್ಲಕಲ್ಗೆ ಲಾಕ್ ಮಾಡಿ ನಿಲ್ಲಿಸ್ಕೋಬೇಕು. 1 2 3 ಎಡದ ಕಲ್ಲಿ ಬಲ್ಲಕಲ್ಲ ಇಟ್ಕೋಬೇಕು. ಬಲ್ಲಕನ ಬಲ್ಲಕಲ್ಲಿಗೆ ಬಲ್ದಾಸ್ತ ನೋಡಿ. 1 2 3
ಮತ್ತೆ ರಿಲ್ಯಾಕ್ಸ್. ಮತ್ತೊಂದು ಸೆಟ್ ಮತ್ತೆ ತಿರುಗಿ ಇಟ್ಕೋಬೇಕು. ಬಲ್ಲಗನ ಎಡಗಲ್ಗೆ ಟಚ್ ಮಾಡಿ ನಿಲ್ಲಿಸಿ, ಟೇಕ್ ದೋತಿ. ಮತ್ತೆ ಬಲ್ಲಗಲ್ಲಿ ಇಟ್ಕೋಬೇಕು, ಎಡಗನ ಚಕ್, ಟೇಕ್ ದೋತಿ. ಮತ್ತೆ ರಿಲ್ಯಾಕ್ಸ್. ನೋಡ ಇಟ್ಕೊಳ್ಳಿ ಚೆನ್ನಾಗಿ. ಹೊಸರು ತಗೊಳ್ಳಿ, ಹೊಸರು ಖಾಲಿ ಮಾಡ್ತಾ ಎಡಗನ ಬಲ್ಲಗಲ್ಲಿ ಟಚ್ ಮಾಡಿ, ಎಡಗನ ಬಲ್ಲಗಲ್ಲಿಗೆ ಟಚ್ ಮಾಡಿ. ಪ್ರಯತ್ನ ಆಗ್ತಲ್ಲ, ಬರೀ ಇಷ್ಟೇ ಇಟ್ಕೊಳ್ಳಿ, ಸ್ವಲ್ಪ ಇಷ್ಟೇ ಇಟ್ಕೊಳ್ಳಿ, ಇಷ್ಟೇ ಇಟ್ಕೊಳ್ಳಿ. ಮುಟ್ಟಿಸ್ಲೇಬೇಕಂತ ಇಲ್ಲ, ಪ್ರಯತ್ನ ಯಾರಾಗುತ್ತೆ ಮುಡಿಸಿ, ಇರ್ಬೇಕು ನೀಟಿಗೆ. ಆದರೆ ಮುಡಿಸಿ ಆಗ್ತಲ್ಲ, ಎಷ್ಟಾಗುತ್ತೆ ಅಷ್ಟು. ಇನ್ನೇನು ಮಾಡ್ತೀರಿ, ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. ಏಕ್ ಪ್ರಯತ್ನ, ದೋ ಪ್ರಯತ್ನ, ತೀನ್ ಎಡಗಲೆ ಬಲ್ಲಗಲ್ ಮಂಡಿಸಿ ಬಿಟ್ಕೊಳ್ಳಿ, ಬಲ್ಲಗಲ್ ಚಿಂದಿಗೆ ಅಲ್ಲಿ ಚೆನ್ನಾಗಿ ಉಸಿರಾಟ. ತಿರುಗಿ ಚೆನ್ನಾಗಿ ಕಾಲು ನೀಟಾಗಿ ಹೇಳ್ಕೋಬೇಕು, ಕಾಲಿ ಹೊಂಟೋಗ್ಬಿಡುತ್ತೆ, ಎಳ್ಕೋಬೇಕು. एक दो तीन ನಿಧಾನ ವಾಪಸ್. ಸಿಂಪಲ್ ಆಸನ, ಬರೀ ಸಿದಿಲಿಗಳನ್ನ ಅಷ್ಟೇ ನೀಟಾಗಿ ಮಾಡ್ಕೊಳ್ಳಿ. ಮತ್ತೆ ಬಲ್ಲಗಲ್ಲಿ ತಿರ್ಗಾ ಮತ್ತೆ ಕೈಗಳನ್ನ ಇದೆಲ್ಲ ನೋಡ್ಕೊಳ್ಳಿ. ಬಲ್ಲಗನ್ನ ಎಡಗಲ್ಲಿಗೆ ಟಚ್ ಮಾಡಿ ನಿಲ್ಲಿಸ್ಕೊಳ್ಳಿ. ಮತ್ತೆ ನಿಲ್ಲಿಸ್ಕೊಳ್ಳಿ, ಹಾಗೆ ಬಲ್ಲಗನ್ನ ಎಡಗಲ್ಲಿಗೆ ಟಚ್ ಮಾಡಿ, ಹಾಗೆ ನಿಲ್ಲಿಸ್ಕೊಳ್ಳಿ. ಎಷ್ಟಾಗುತ್ತೆ ಅಷ್ಟೇ ಪ್ರಯತ್ನ. ಏಕೆ ಮಾಡಿ, ಎಷ್ಟಾಗುತ್ತೆ ಅಷ್ಟೇ. ದೋ तीन ಬಲ್ಲಗಲ್ಲಿ ಎಡಗಲ್ಲಿ ಮಂಡಿಸಿ ಬಿಟ್ಕೊಳ್ಳಿ, ಎಡಗನ್ನ ಚಾಚಿ ಅಲ್ಲಿ ಚೆನ್ನಾಗಿ ಸೆಟ್ ಮಾಡಿ. ಏಕೆ ನಿಲ್ಲಿಸ್ಕೋಬೇಕು. ದೋ ಪ್ರಯತ್ನ, तीन ನಿಧಾನ ವಾಪಸ್. ಕೈಗಳನ್ನ ಚೆನ್ನಾಗಿ ಮೇಲೆ ಸಚ್ಚಿ ಸುತ್ತೊಳಗೆ ಹೊಸರು ಕಾಲ ಮಾಡ್ತಾ ಕುಂತು. ಉಸಿರಾಟ ಮುಖ್ಯ. ಚೆನ್ನಾಗಿ ಉಸಿರಾಟ ಮಾಡ್ತಾ ಮಾಡಬೇಕು, ಗಟ್ಟಿ ಯಾವುದು ಮಾಡೋದಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಬೇಕು, ಅದ್ರ ಕಳ್ಳಾಟ ಬೇಡ ಅಷ್ಟೇ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಬರ್ತಾ ಇದೆಯಾ, ಮಾಡ್ತಾ ಮಾಡ್ತಾ ಇಂಪ್ರೂವ್ ಮಾಡ್ಬೇಕು. ಒಂದೇ ಸತಿ ಯಾವುದು ಬರೋದಿಲ್ಲ, ಬರೆಸ್ಬೇಕು. ಅನ್ಕೋಬೇಕು ನಾ ಬರೆಸ್ತೀನಿ ಅಂತ, ನನ್ಗಾಗೋದಿಲ್ಲ ಅನ್ಕೋಬಾರ್ದು. ಉಸಿರಾಟ ಚೆನ್ನಾಗಿ. ಈಗ ಎರಡು ವಸ್ತುವನ್ನು ಮೊಕ್ಕ ಹತ್ರ ಇಟ್ಕೋಬೇಕು. ಈಗ ಆಮೇಲೆ ಮಾಡ್ತಾ ಕುತ್ಕೋಬೇಡಿ, ಈಗ ಇಟ್ಕೋಬೇಕು. ಹೊಸ ತಗೋಬೇಕು, ಆಯ್ತು. ಒಂದೇ ಸಮ ಹೊಸನ ಖಾಲಿ ಮಾಡ್ತಾ ಹೋಗ್ಬೇಕು. ಒಂದೇ ಸಮ ಹೊಸನ ತುಂಬ್ಕೊಳ್ಳೋದು, ಸುಮ್ಮನೆ ತೆರಳಿಂದ ಹೊಸನ ಹಾಕಿ ಹಾಕ್ತಾ ಹೋಗೋದು. ಹಾಗೆ ಕುತ್ಕೋಬೇಡಂಗಿಲ್ಲ. ಕೆಲವರು ಈಗ ಅನ್ಕೊಂಡು ಬರೀ ಕತ್ತಾಡಿಸಿರ್ತೀರಿ, ಉಸಿರ ಬರ್ತಾರೆ. ಈಗ ಅಂತ ಇರ್ತದೆ ಉಸಿರು, ಉಸಿರು ಮುಗಿಂದ ಆಚೆ ಬರಬೇಕು. ಬಾರಿ ಶಬ್ದನೇ ಬರ್ತಾ ಇರೋದಿಲ್ಲ, ಅಲ್ಲಿ ಕತ್ ಮಾತ್ರ ಆಡ್ತಾ ಇರುತ್ತೆ. ಹಾಗಾಗಬಾರ್ದು, ಮಾಡ್ಬೇಕು ನೀಟಾಗಿ ಮಾಡೋಣ. ಕೈಗಳನ್ನ ನಿಮ್ಮ ಮುಖದ ಹತ್ರ ಇಟ್ಕೊಳ್ಳಿ, ಹೊಸರು ತಗೊಳ್ಳಿ, ನಿಧಾನವಾಗಿ ಖಾಲಿ ಮಾಡಿ. ನಾನು ಸ್ಟಾಪ್ ಹೇಳಿದ್ರು ಬರೀ ಒಂದೇ ನಿಮಿಷ, ಅಂದ್ರೆ 60 ಸೆಕೆಂಡ್ ಅಷ್ಟೇ ಮಾಡಿಸೋದು. ಅಷ್ಟು ನಮ್ಮ ಕೈಲಿ ಮಾಡೋಕ್ಕಾಗುತ್ತಾ? ಆಗ ನಮಗೆ ಗೊತ್ತಾಗುತ್ತೆ ಒಂದೊಂದು ಸೆಕೆಂಡ್ ಬೆಲೆ ಎಷ್ಟು ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ತೀವಿ. ಟೈಮ್ ಇಲ್ಲ ನನಗೆ ಯೋಗ ಇಷ್ಟ, ಟೈಮ್ ಇಲ್ಲ ನನಗೆ ಯೋಗ ಇಷ್ಟ ಅಂತ. ಎಷ್ಟು ಪವರ್ಫುಲ್ ಇದನ್ನ ನಾವು ಮಾಡ್ಕೊಳ್ಳೋದಿಲ್ಲ. ನಮ್ಮ ಶ್ವಾಸಗಳನ್ನ ಕ್ಲೀನ್ ಮಾಡುತ್ತೆ, ಎಲ್ಲ ಮಾಡ್ಕೊಳ್ಳೋದಿಲ್ಲ. ಹೃದಯ ಭಾಗನ ಜೋಪಾನ ಮಾಡುತ್ತೆ. ಇವೆರಡು ತುಂಬ ಜೋಪಾನ ಇರಬೇಕು. ಹೊಡೆದಿದ್ದು ಏನು ಸಮಸ್ಯೆ ಇರ್ಬೇಕಾದ್ರೆ ಹೇಗೋ ಔಷಧಿ ತಗೊಂಡು ಗುಣ ಮಾಡ್ಕೋಬೋದು. ಇವೆರಡು ಜೋಪಾನ ಇರಬೇಕು, ಶ್ವಾಸ ಹೃದಯ. ಮಾಡ್ಕೊಳ್ಳೋಣ. ನಾವು ಸ್ಟಾಪ್ ಹೇಳೋದ್ರಿಗೂ ನೀವು ಮಾಡ್ತಾ ಇರಬೇಕು. ರೆಡಿ? ಆಸನ ಮುಕ್ತ ಹತ್ರ ಇಟ್ಕೊಳ್ಳಿ, ಹೊಸ ತಗೊಳ್ಳಿ. ರೆಡಿ?
ರಿಲ್ಯಾಕ್ಸ್. ಒಂದೇ ಒಂದು ನಿಮಿಷ ಅಷ್ಟೇ. ಈಗ ಒಂದು ನಿಮಿಷ ಆಯ್ತು. ಸ್ಟಾಪ್ ಮಾಡಿ, ಧ್ಯಾನ ಮುದ್ರೆ ಮಾಡಿ, ನಿಮ್ಮನ್ನ ನೀವು ನೋಡ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಉಸಿರನ್ನ ಖಾಲಿ ಮಾಡಿದ್ದೀನಿ. ಉಸಿರನ್ನ ತಗೊಳ್ಬೇಕು ಅನ್ನಿಸ್ತಾ ಇದೆಯಾ, ಅಥವಾ ಸಹಜವಾಗಿ ಕುಂಭಕ್ಕಾಗಿದೆಯಾ ನೋಡ್ಕೊಳ್ಳಿ. ನಿಮ್ಮನ್ನೇ ನೋಡ್ಕೊಳ್ಳಿ. ಪ್ರತಿ ಹಂತದಲ್ಲೂ ನಮ್ಮನ್ನ ನಾವು ನೋಡ್ಕೊಳ್ಳೋದು. ಈಗ ಎಡದಾಸ್ತನ ಚಿನ್ಮುದ್ರ ಮಾಡ್ಕೊಳ್ಳಿ, ಬಲದಾಸ್ತನ ಭೃಗಿನಾಸಿಕ ಮುದ್ರ ಮಾಡ್ಕೊಳ್ಳಿ. ಚಿನ್ಮುದ್ರ ಅಂದ್ರೆ ಎಡದಾಸ್ತ ಹೆಬ್ಬೆಳ್ಳು ತೋರ್ಬೆಳ್ಳು ಹುಗುರಿಗೆ ಟಚ್ ಆಗಿರ್ಬೇಕು. ಬಲದಾಸ್ತ ಭೃಗಿನಾಸಿಕ ಮುದ್ರ. ಭೃಗಿನಾಸಿಕ ಅಂದ್ರೆ ತೋರ್ಬೆಳ್ಳು ಮತ್ತೆ ಮಧ್ಯ ಬೆಳ್ಳ ಮಾಡಿಸ್ಕೋಬೇಕು. ಈ ಹೆಬ್ಬೆಳ್ಳದಲ್ಲ, ಹೆಬ್ಬೆಳ್ಳ ಬಲದ ಒಳ ಮುಚ್ಚಕ್ಕೆ ಬಳಸಬೇಕು. ಈ ಕಿರುಬೆಳ್ಳು ಹುಗುರು ಬೆಳ್ಳ ಎಡದ ಒಳ ಮುಚ್ಚಕ್ಕೆ ಬಳಸಬೇಕು. ಈಗ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ, ಲೆಫ್ಟ್ ನಾಸ್ಟ್ರಿಲ್ ಡೀಪ್ ಆಗಿ ಇನ್ನೇನು ಎಕ್ಸೈಲ್ ಮಾಡ್ತಾ ಹೋಗ್ಬೇಕು. ರೈಟ್ ನಾಸ್ಟ್ರಿಲ್ನ ಓಪನ್ ಮಾಡೋದು. ಬಲದೊಳೆ ತೆಗಿಯೋಗಿಲ್ಲ, ಬಲದೊಳೆ ಮುಚ್ಚಿದಾಗೆ ಇರಬೇಕು. ಎಡದೊಳಲ್ಲೇ ತಗೊಳ್ಳೋದು, ಎಡದೊಳಲ್ಲೇ ಖಾಲಿ ಮಾಡೋದು. ಬ್ಯಾಕ್ ನೆಕ್ ಸ್ಟ್ರೈಟ್ ಮಾಡಿ, ಸ್ವಲ್ಪ ಚಿನ್ ಅಪ್ ಮಾಡಿ, ಬಲದೊಳೆ ಮುಚ್ಕೊಳ್ಳೋಣ. ಈಗ ಲೆಫ್ಟ್ ನಾಸ್ಟ್ರಿಲ್ ಎಡದೊಳದನ್ನೇ ಹಾರ್ಡ್ ಡೀಪ್ ಆಗಿ ಲಾಂಗ್ ಓಕೆ ಬ್ರೀತ್ ಇನ್ ಮಾಡಿ, ಮತ್ತೆ ಬ್ರೀತ್ ಔಟ್ ಮಾಡಿ. ಲೆಫ್ಟ್ ನಾಸ್ಟ್ರಿಲ್ ಉಸಿರಾಟ ಮಾಡ್ತಾ 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 ಬಾಡಿ ತಂಪಾಗ್ತಾ ಹೋಗುತ್ತೆ. ಗಮನಿಸಿ. ರೆಡಿ? ಬಲದೊಳೆ ಮುಚ್ಕೊಳ್ಳಿ, ಎಡದೊಳಂದೇ ತಗೊಳ್ಳೋದು, ಎಡದೊಳದನ್ನೇ ಖಾಲಿ ಮಾಡೋದು. ತುಂಬಾ ಡೀಪ್ ಆಗಿ ಲಾಂಗ್ ಆಗಿ ವಿತಿನ್ ವಿತೌಟ್ ಯಾರು ಮಾಡಿರ್ತೀರೋ ಹಾಗೆ ಬಾಡಿ ಎಲ್ಲ ತಂಪಾಗ್ತಾ ಇರುತ್ತೆ. ಬೀಸಂತ ಗಾಳಿ ನಿಮಗೆ ತಂಗಾಳಿಯಾಗಿ ಫೀಲ್ ಆಗ್ತಾ ಹೋಗುತ್ತೆ. ಗಮನಿಸಿ.